ಪುಣೆಯ ಪಿಂಪರಿ ಚಿಂಚವಾಡ್ನಲ್ಲಿರುವ ಐತಿಹಾಸಿಕ ಶ್ರೀ ಮೊಯ್ರಾ ಗೋಸಾವಿ ದೇವಾಲಯದ ಜಾತ್ರೆಯಲ್ಲಿ ಮೇಡ್ ಇನ್ ಪಾಕಿಸ್ತಾನ್ ಎಂಬ ಲೇಬಲ್ ಹೊಂದಿರುವ ಬೆಡ್ಶೀಟ್ ಮಾರಾಟವಾಗಿರುವುದು ಈಗ ದೇಶಾದ್ಯಂತ ತೀವ್ರ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯ ಮಹಿಳೆಯೊಬ್ಬರು ಸಂಕಷ್ಟ ಚತುರ್ಥಿ ಜಾತ್ರೆಯಲ್ಲಿ ಬೆಡ್ಶೀಟ್ ಖರೀದಿಸಿ ಮನೆಗೆ ತಂದಿದ್ರು. ಅದನ್ನು ಒಗೆಯುವಾಗ ಮೂಲೆಯಲ್ಲಿದ್ದ ಟ್ಯಾಗ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ್ ಎಂದು ಬರೆದಿರೋದು ಬೆಳಕಿಗೆ ಬಂದಿದೆ. ಇದನ್ನು ಕಂಡು ಶಾಕ್ ಆದ ಮಹಿಳೆ ತಕ್ಷಣ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಈ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ವಿಷಯ ತಿಳಿತಾ ಇದ್ದಂತೆ ಅಲರ್ಟ್ ಆಗಿರುವ ಪಿಂಪರಿ ಚಿಂಚವಾಡ್ ಪೊಲೀಸರು ಸ್ಪೆಷಲ್ ಟೀಮ್ ರಚಿಸಿ ತನಿಖೆ ಆರಂಭಿಸಿದ್ದಾರೆ. ಭಾರತದಲ್ಲಿ ನಿಷೇಧವಿದ್ರೂ ಈ ಪಾಕಿಸ್ತಾನಿ ಉತ್ಪನ್ನಗಳು ಸ್ಥಳೀಯ ಮಾರ್ಕೆಟ್ಗೆ ಅಕ್ರಮವಾಗಿ ಹೇಗೆ ನುಸುಳಿದವು, ಇದರ ಹಿಂದಿರೋ ಜಾಲ ಯಾವುದು ಅಂತ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದ ಸಂಭಾಜಿನಗರದಲ್ಲೂ ಪಾಕಿಸ್ತಾನಿ ಕಾನ್ಸಿಟೆಕ್ ವಸ್ತುಗಳನ್ನು ಮಾರ್ತಾ ಇದ್ದ ಮೂವರನ್ನ ಅರೆಸ್ಟ್ ಮಾಡಲಾಗಿತ್ತು. 2019ರ ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನ ಜೊತೆಗಿನ ವಾಣಿಜ್ಯ ಸಂಬಂಧಗಳ ಮೇಲೆ ಭಾರತ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿದೆ. ಇಂತಹ ಸಂದರ್ಭದಲ್ಲಿ ಸರಣಿ ರೂಪದಲ್ಲಿ ಪಾಕ್ ವಸ್ತುಗಳು ಪತ್ತೆಯಾಗಿರುವುದು ಭದ್ರತಾ ದೃಷ್ಟಿಯಿಂದ ದೊಡ್ಡ ಆತಂಕವನ್ನು ಮೂಡಿಸಿದೆ.